ಈ ಬರ್ತ್ಡೇ ಕ್ಯಾಂಡಲ್ಗಳು ಕೆಲವು ಬ್ಲಾಸ್ಟ್ ಆಗ್ತವೆ, ಬಾಯಲ್ಲಿ ಹಿಡ್ಕೊಂಡಾಗ ಹಂಗೆ ಬ್ಲಾಸ್ಟ್ ಆಗ್ಬಿಡ್ಬೇಕು, ಹೊಗೆ ತೆಗೆದಿಂದ ಬಂದ್ಬಿಡುತ್ತೆ. ಇವುಗಳದೆಲ್ಲ ಒಂದು ಜನ್ಮ, ಅದಕ್ಕೊಂದು ದಿನ, ಅದಕ್ಕೊಂದು ಆಚರಣೆ ಬೇರೆ. ಇತ್ತೀಚೆಗೆ ಮಾಡೋ ರೀತಿಲಿ ಮಾಡಿದ್ರೇ ಎಲ್ಲ ದಬಾಕೊಂತಿದ್ದಾವೆ. ಅಂಥದ್ರಲ್ಲಿ ಅಣ್ಣ ಬಾಂಡು ಬಾಯಲ್ಲಿ ಕ್ಯಾಂಡಲ್ ಹಚ್ಚಿ ವಾಪಸ್ ಕೇಕಿಗೆ ಇಡ್ತಿದ್ದಾನೆ. ಎಂಜ್ಲು ಈ ಥರ ವಿಡಿಯೋ ಮಾಡೋದು ಸಾಂಕ್ರಾಮಿಕ ರೋಗ ಆಗಿದ್ರೆ ಇವನ ಎಂಜಲು ಹಚ್ಚೋದು ಕೇಕ್ ತಿಂದವನಿಗೂ ಆ ರೋಗ ಬಂದ್ಬಿಡುತ್ತೆ. ಅಣ್ಣ ನಮ್ಮಪ್ಪ ಮೊನ್ನೆ ತಂದ್ರು ಮನೆಗೆ ಎಸಿ ತಿಕಾ ಉರ್ಸೋದ್ರಲ್ಲಿ ಕಿಂಗು ನಮ್ಮ ಆರ್ಸಿ. ಒಂದ್ ಆಮ್ಲೆಟ್ ಹಾಕಿ ಅಣ್ಣ. ರಿವರ್ಸ್ ಸ್ಕ್ರೀನ್ ಪ್ಲೇ. ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ಅದರ ಕ್ಯಾರೆಕ್ಟರ್ಸ್ ಇಲ್ಲಿ ಅದಲು ಬದಲು ಟೆನೆಟ್ ಮೂವಿ ಲೆವೆಲಿಗೆ ಸ್ಕ್ರೀನ್ ಪ್ಲೇ ಗುರು. ಯಾವನ್ಗುರು ಅವ್ನು ಡೈರೆಕ್ಟ್ರು ಆರ್ಟಿಸ್ಟ್ಗಳಿಗೆ ಈ ಲೆವೆಲಿಗೆ ಚಾಲೆಂಜಸ್ ಕೊಡ್ತಿದ್ದಾನೆ. ಅಗ್ನಿ ಪರೀಕ್ಷೆಗಿಂತ ದೊಡ್ಡದಾಗಿ ಟ್ಯಾಲೆಂಟ್ ಪರೀಕ್ಷೆ ಮಾಡ್ತಾನೆ. ರೋಲ್ಸ್ ಚೇಂಜ್ ಮಾಡಿ ಕೊಡ್ತಾವನೆ ಗುರು, ರೋಲ್ ಪ್ಲೇ ಕೊಡ್ತಾವನೆ. ತಗೊಳ್ಳಿ ಮೇಡಮ್. ಸರು, ನೀನೇನ್ ಇಲ್ಲಿ? ಸುಮ್ನೆ ಹೆಂಗ್ ಬಂದೆ, ಮಳೆ ಬೇರೆ ಬಂತಲ್ವಾ. ಲೋ ಯಾವನೋ ನೀನು ಲೈ, ಆಮ್ಲೆಟ್ ಹಾಕ್ಕೊಡೋಕ್ಕೂ ಮುಂಚೆ ಮುಖ ನೋಡಲ್ವೇನು? ಅವಳು ಒಂದು ತುತ್ತು ಆಮ್ಲೆಟ್ ತಿಂದ ಮೇಲೆ ನೆನಪಾಯ್ತದ ಗುರು ನಿನಗೆ ಅವಳು ಸರು ಅಂತ. ಏನು ಸ್ಕ್ರಿಪ್ಟು ಗುರು, ಇಂಟ್ರೊಡಕ್ಷನ್ ಡೈಲಾಗ್ನ ಅರ್ಧ ವಿಡಿಯೋ ಮುಗಿದ್ಮೇಲೆ ಇಡ್ತಿರಲ್ರು. ಆರ್ಸಿ ಕ್ರಿಯೇಷನ್ ಕೆಟ್ಟೋಯ್ತಾ ಇದು. ಸರು, ನೀನೇನ್ ಇಲ್ಲಿ? ನೀನೇನಿಲ್ಲಿ ಅಂದರೆ ಅವಳು ಆಮ್ಲೆಟ್ ಕೇಳಿದ್ಲು, ನೀನಾಗಲೇ ಹಾಕ್ಕೊಟ್ಟಿದ್ಯಾ. ಅವಳು ಒಂದು ತುತ್ತು ತಿಂದ್ಲು ಕೂಡ. ಓ, ಈ ಕ್ಯಾರೆಕ್ಟರ್ ಮೇ ಬಿ ಮರ್ವಿನ್ ರೋಗ ಇರಬೇಕು. ಇಂಪ್ರವೈಸೇಷನ್ ಏನು ಟ್ವಿಸ್ಟು ಗುರು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅನ್ಕೋ. ಸರ್ ನಾನು ಬರ್ತೀನಿ ವಿಕಿ. ಸರ್ ಎಲ್ಲೋಗ್ತಿದ್ಯಾ? ದುಡ್ಡೆಲ್ಲಿ? ದುಡ್ಡು 1 ರೂಪಾಯಿ ಕೂಡ ಇಲ್ಲ ವಿಕಿ. ಏನ್ ಸರ್ ಹಿಂಗೆಲ್ಲ ಮಾಡ್ತೀಯಾ? ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಮಾಡ್ತೀಯಾ? ನಿನ್ ಹತ್ರ 1 ರೂಪಾಯಿ ಕೂಡ ಇಲ್ಲ? ಸರಿ ಅಬ್ಬೋ ಯಪ್ಪ, ಏನ್ ಗುರು ಇದು ಟ್ವಿಸ್ಟು. ಅಯ್ಯೋ ಅಮ್ಮ, ಚೇರ್ ಮೇಲೆ ಕೂರಕ್ಕಾಗ್ತಿಲ್ಲ, ನೆಲದ ಮೇಲೆ ನಿಲ್ಲಕ್ಕಾಗ್ತಿಲ್ಲ. ಅಜ್ಜಜ್ಜೋ, ಈ ಲೆವೆಲಿಗೆ ಟ್ವಿಸ್ಟು ಟರ್ನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ವಲ್ಲ ಗುರು. ಎಮೋಷನಲ್ ಡ್ಯಾಮೇಜ್. ನನ್ನ ಕೈಲಾಗ್ತಿಲ್ಲ ಕಣ್ಣಣ್ಣೋ. ಮೈಂಡ್ ಬ್ಲೋಯಿಂಗು, ಮನಿ ಶಾಟು, ಸೀದಾ ಮೇನ್ ಪಾಯಿಂಟಲ್ಲೇ ಈ ಥರ. ಅಬ್ಬಾ, ಡಿಡ್ ಯು ಸಿ ಇಟ್? ಕೇಳಿಸ್ಕೊಂಡ್ರ ನೀವು ಕೇಳಿಸ್ಕೊಂಡ್ರ? ಅವಳು ಕೂಡ ರೀಲ್ಸ್ ಮಾಡ್ತಾಳಂತೆ ಗುರು, ಫೇಮಸ್ ಅವಳು. ಏನಪ್ಪ ರೀಲ್ಸ್ ಮಾಡೋರು ಬರ್ತಿದ್ದಾರೆ, ಹೆಂಗಂದೆ ಬರ್ಲಿ. ಆ ವಿಡಿಯೋಲಿ ಸ್ಟಾರ್ಟಿಂಗ್ ಅಲ್ಲಿ ಅವನು ಸೆಲೆಬ್ರಿಟಿ ಅನ್ನೋದನ್ನ ರಿವೀಲ್ ಮಾಡಿದ್ರು. ಅಮ್ಮಮ್ಮಮ್ಮಮ್ಮ. ಆದ್ರೆ ಇಲ್ಲಿ ಕ್ಲೈಮ್ಯಾಕ್ಸ್ ವರ್ಗೂ ಬಿಟ್ಕೊಟ್ಟಿಲ್ಲ. ಮೈಂಡ್ ಬ್ಲೋಯಿಂಗ್. ಓ ಮೈ ಗಾಡ್, ಮೇಜರ್ ರಿವೀಲು. ನನಗೆ ಹೊಸ ಹುಡುಗಿ ಮೇಲೆ ಕ್ರಶ್ ಆಗಿದೆ ಅನ್ನಲ್ಲ, ಅವಳಿಗೆ ಈ ವಿಡಿಯೋ ತೋರಿಸ್ತೀನಿ ಗುರು, ಪಕ್ಕಾ ತೋರಿಸ್ತೀನಿ. ಅವಳು ನನ್ನ ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ, ಪಕ್ಕಾ ತೋರಿಸ್ತೀನಿ ಗುರು. ಫುಲ್ಲು ಬಿಲ್ಡಪ್ ತಗೊತೀನಿ, ಹಂಗೆ ಇಂಪ್ರೆಸ್ ಆಗ್ಬಿಡ್ತಾಳೆ. ಈ ಥರದ್ದೆಲ್ಲ ವಿಡಿಯೋ ನೋಡ್ಬಿಟ್ರೆ ನಕ್ಕನ್ಗೇನೋ ಗುರು, ಮೈಂಡ್ ಬ್ಲೋಯಿಂಗ್ ಆರ್ಟ್ ಇದು. ಮಾಡರ್ನ್ ಆರ್ಟು, ಏನ್ಷಂಟ್ ಆರ್ಟು, ನಮ್ಮನ್ಗೆಲ್ಲ ಆರ್ಟ್ ಇದು ಶಾಟ. ವಿಕ್ಕಿ ಬಾಸ್ ಸರು, ಊಟ ಮಾಡ್ದ ಸರು? ಬಾಸರು, ಊಟ ಮಾಡ್ದ ಸರು. ಅದೇನು ಸ್ಲ್ಯಾಂಗ್ ಗುರು. ಟ್ರೈನಿಂದ ಇಳಿದವರಿಗೆ ಫಸ್ಟ್ ಕೇಳೋ ಪ್ರಶ್ನೆ ಏನು? ಹೇಗಿದ್ದೀರಾ? ಪ್ರಯಾಣ ಹೇಗಾಯಿತು? ಎಷ್ಟೊತ್ತಿಗೆ ಬಿಟ್ರಿ ಅಲ್ಲಿಂದ? ಊಟ ಆಯ್ತಾ? ಯಾಕಂದರೆ ರೈಟ್ರು ಅಲ್ಲಿ ಟ್ವಿಸ್ಟ್ ಇಟ್ಟವನೇ ಗುರು. ಆ್ಯಂಡ್ ಇವ್ರು ವಿಡಿಯೋಸ್ ಎಡಿಟಿಂಗ್ ಅಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪ, ಪ್ರಾಪರ್ ಕಟ್ ಇಲ್ಲ, ಎಡಿಟ್ ಇಲ್ಲ. ಶೂಟ್ ಮಾಡಿದ್ದನ್ನು ಹಂಗಂಗೆ ಕೂಡಿಸ್ಕೊಂಡು ಹೋಗ್ಬಿಟ್ಟಾನೆ. ಯಾವನೋ ಅವನು ಎಡಿಟ್ರು ಅವನ ಕೈನ ತಗೊಂಡೋಗ್ಬಿಟ್ಟು. ಭೂಮಿ ಮೇಲೆ ನರಕ ಅನ್ನೋದು ಇದ್ದರೆ ಇವ್ರ ವೀಡಿಯೋಸಲ್ಲಿದೆ. ಜೀವನದಲ್ಲಿ ನೆಮ್ಮದಿ ಬೇಕಂದರೆ ಇಂಥ ತಲೆದಂಗೋರ್ ವೀಡಿಯೋಸಿಂದ ದೂರ ಇರಿ. ನನ್ನ ಹೊಸ ಕ್ರಶ್ಶು RCB ಜರ್ಸಿಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾಳೆ.
ನೆಕ್ಸ್ಟ್ ವಿಡಿಯೋಲಿ ಅವಳ ಮೇಲೆ ಒಂದು ಕವನ ಹೇಳ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಕಡೆ ಗಮನ ಕೊಡಿ. ನಗ್ತಾರೆ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.